ನಮಸ್ತೆ, ನನ್ನ ಹೆಸರು ಕೀರ್ತಿರಾಜ್ ಅಂತ. ನನಗೆ ನನ್ನ ಗಂಡ ಹೆಂಡತಿ ಜಗಳ ಅಂತೇಳ್ಬಿಟ್ಟು ನನಗೆ ಒಂದು ವರ್ಷದಿಂದ ನಾವು ಅವರು ಒಟ್ಟಿಗಿಲ್ಲ. ಅದು ಕಾರಣವೇ ರಾಯಲ್ ಶರೀಫ್ ಅಂತೇಳ್ಬಿಟ್ಟು ಒಬ್ಬರಿದ್ದರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂತೇಳ್ಬಿಟ್ಟು. ಅವ್ರಿಗೆ ಓಟ್ ಹಾಕೋ ನೆಪದಲ್ಲಿ ಅವ್ರ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದನ್ನು ಕೇಳಿದ್ದಕ್ಕೆ ನನಗೆ ಮೊಬೈಲ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಎಷ್ಟೊತ್ತು ಮಾತಾಡಿದ್ದೀರ ಅಂತ ಕೇಳಿದ್ದಕ್ಕೆ ಅವ್ರು ಕೊಡಲಿಲ್ಲ. ಸರಿ ಅಂತೇಳ್ಬಿಟ್ಟು ಅವತ್ತು ಮೊಬೈಲ್ ಒಂದು ಕಿತ್ಕೊಂಡು ಹೋದೆ. ಆಮೇಲೆ ಅವ್ರ ತಮ್ಮ ಬಂದುಬಿಟ್ಟು ನಮ್ಮ ಅಕ್ಕ ಅಮ್ಮ ಅಂತೇಳ್ಬಿಟ್ಟು ಕೆಟ್ಟದಾಗ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ನನಗೂ ಕೋಪ ಬಂದುಬಿಟ್ಟು ಇಬ್ಬರಿಗೂ ಹೊಡೆದಾಟ ಆಯ್ತಲ್ಲಿ. ಅದಾದಮೇಲೆ ಮಾನ್ಯ ದಿನ ಹೋಗ್ಬಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಮಾಡಿಸ್ತಾರೆ, ಸುಳ್ಳು ಕೇಸ್ ಮಾಡಿಸ್ತಾರೆ, ಅಟ್ರಾಸಿಟಿ ಸುಳ್ಳು ಕೇಸ್ ಮಾಡಿಸ್ತಾರೆ. ಅವರು ಎಸ್ಸಿ, ನಾವು ಬಿಳಮಗ ಶೆಟ್ಟಿ ಅಂತೇಳಿ ನಮ್ಮದಿದ್ದು ಸುಳ್ಳು ಕೇಸ್ ಮಾಡಿಸ್ತಾರೆ. ಅದಾದಮೇಲೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ರಾಯಲ್ ಶರೀಫ್ ಎನ್ನೊಬ್ಬ ಅವನು ರಾಡಲ್ಲಿ ಅವನೇ ಐ ವೀಕ್ನೆಸ್. ಇದಕ್ಕೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ಪೊಲೀಸ್ ಮಾರ್ಜರಿ ಕೊಡ್ತಾರೆ. ಆ ಪೊಲೀಸ್ ಮಾರ್ಜರಿಯಲ್ಲಿ ರಾಡು ಕೊಟ್ಟಿದ್ರಲ್ಲ, ಅದು ನಾನು ಮುಟ್ಟೇ ಇಲ್ಲ. ಆ ರಾಡನ್ನ ನಾನು ಮುಟ್ಟೇ ಇಲ್ಲ. ಅದು ನಡೆದು ಒಂದು ವರ್ಷ ಆಯಿತು. ಅಟ್ರಾಸಿಟಿ ಕೇಸ್ ಆಗಿ 15 ದಿವಸ ಜೈಲಲ್ಲಿದ್ದು ನಮ್ಮ ಅಪ್ಪ ಯಾರೂ ಬೇಡ ಅಂತ ಬಿಟ್ಟೋಗಿದ್ದೆ. ಅವರೇ ಬಂದುಬಿಟ್ಟು ನನಗೆ ಬೇಲೆಲ್ಲ ಮಾಡಿಸಿ ನನಗೆ ಹೊರಗಡೆ ಕರ್ಕೊಂಬಂದರು. ಇವರು ಕೇಸ್ ವಾಪಸ್ ತೊಗೊತೀನಿ ಅಂತೆಲ್ಲ ಹೇಳಿದರು. ಅದಾಗಿ ಒಂದು ವರ್ಷ ಆಯಿತು. ಇವತ್ತು ಸಮೇತ ಒಂದು ದಿನ ಬಂದು ಅವರು ಕೋರ್ಟಿಗೆ ಬಂದು ನಾವು ಕೇಸ್ ವಾಪಸ್ ತೊಗೊತೀವಿ ಅಂತೇಳ್ಬಿಟ್ಟು ಒಪ್ಕೊಂಡಿಲ್ಲ. ಸರಿ, ಹಿಂಗಿದೆ ಅಲ್ವಾ, ನಮಗೆ ಬೇಡ, ನಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇದ್ದಾರೆ, ಅವರನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳೋಣ, ಇವ್ರು ಹೆಂಗಾದರೂ ಹೋಗಲಿ ಅಂತೇಳ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೆ. ನಿನ್ನೆ ಎಷ್ಟು ತಾರೀಕು? ಫೆಬ್ರವರಿ 5ನೇ ತಾರೀಕು. ನಿನ್ನೆ ನಾನು 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ನನ್ನ ಸ್ನೇಹಿತರ ಮನೆಗೆ ಊಟಕ್ಕೆ ಕರೆದಿದ್ರು. ನಮ್ಮ ಮುಸ್ಲಿಂ ಸ್ನೇಹಿತ ಒಬ್ಬ ಊಟಕ್ಕೆ ಕರೆದಿದ್ರು. ಹೋಗಿ ಬಿರಿಯಾನಿ ತಿನ್ಕೊಂಡು ಹಿಂಗೆ ಹೋಗ್ತಾಯಿದ್ದೆ. ಮನೆ ಡೋರ್ ಓಪನ್ ಆಗಿತ್ತು. ಯಾರ್ದು? ತಾರಾ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು. ಸರಿ, ಏನಕ್ಕೆ ಇಷ್ಟೊತ್ತಿನಲ್ಲಿ 10 ಕಾಲಾಗಿತ್ತು, ಏನಕ್ಕೆ ಇಷ್ಟೊತ್ತಿನಲ್ಲಿ ಡೋರ್ ಓಪನ್ ಆಗಿದೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯ್ದೆ. ಆಮೇಲೆ ಯಾರೂ ಬರಲಿಲ್ಲ. ಮತ್ತು ನಾನು ಅಲ್ಲಿ ಇನ್ನೊಂದು ಅವ್ರ ಮನೆ ಎದುರುಗಡೆ ಒಂದು ಕತ್ಲೆ ರೋಡ್ ಇದೆ, ಅಲ್ಲಿ ಬೈಕ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಕಾಯ್ದೆ. 2-3 ನಿಮಿಷ ಆದಮೇಲೆ ರಾಯಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟೀಲಿ ಬಂದರು. ಬಂದುಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಅದಾದ ನಂತರ ತಾರಾ ಅವರ ತಮ್ಮ ಚಿಕ್ಕಮ್ಮನ ಮಕ್ಕಳು 2 ಜನ, ಅವ್ರಿಗೆ ಫೋನ್ ಮಾಡಿದೆ, ಮತ್ತು ಅವ್ರ ಚಿಕ್ಕಮ್ಮಂಗೆ ಫೋನ್ ಮಾಡಿದೆ. ಅದಾದ ನಂತರ ಅವ್ರ ಅಮ್ಮಂಗೂ ಸಹ ಫೋನ್ ಮಾಡಿದೆ. ನಾನು ಹೇಳಿದರೆ ನೀವು ನಂಬಲಿಲ್ಲ, ಬನ್ನಿ ರೆಡ್ ಹ್ಯಾಂಡಾಗಿ ನೋಡಿ, ಇಬ್ಬರು ಇದ್ದಾರೆ ಅಂತೇಳ್ಬಿಟ್ಟು ಇದು ಮಾಡಿದೆ. ಅದಾದಮೇಲೆ ಅವ್ರ ಅಮ್ಮ ಇವ್ರಿಗೆ ಫೋನ್ ಮಾಡಿ ಏನಾಯಿತು, ಮತ್ತು ಕೀರ್ತಿ ಇದ್ದಾನಂತೆಲ್ಲ ಹೊರಗಡೆ, ಯಾರಿದ್ದಾರೆ ಒಳಗಡೆ ಅಂತೇಳ್ಬಿಟ್ಟು ಏನೋ ಹೇಳಿರ್ಬೋದು. ಆಮೇಲೆ ಸಡನ್ನಾಗಿ ಬಂದು ನಿಧಾನಕ್ಕೆ ಚಿಲ್ಕ ಬಿಚ್ಚುತ್ತಾರೆ ಡೋರಿಂದು. ಆಮೇಲೆ ಈಗ ಡೋರ್ ಹಾಕಿದರೆ ಅವರಿಗೊಂದು ಇದು ಬರುತ್ತೆ, ಕರೆಕ್ಟು ಇವರು ಮಾಡ್ತಿರೋ ತಪ್ಪು ಅಂತೇಳ್ಬಿಟ್ಟು ಜನಗಳಿಗೆ ಅವೇರ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು. ಆಮೇಲೆ ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆಗ್ತಾ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದೆ, ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾಯಿದ್ಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ಅದೆಲ್ಲ ಆದಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತೊಗೊಂಬಂದರು, ಅದರಲ್ಲಿ ಹತ್ತಿ ಸೀದಾ ಓಡೋಗಿದ್ದಾನೆ. ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳಿ ಸ್ಟೇಷನಿಗೆ ಹೋಗಿದ್ದೀನಿ. ಅಲ್ಲಿ ಸ್ಟೇಷನಲ್ಲಿ ಸರ್ ನೋಡಿ ಸರ್ ಈ ಥರ ಆಗಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಹೆಣ್ಮಗಳು ಅವಳು ನಿನ್ನ ಮೇಲೆ ಉಲ್ಟಾ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳ್ಬಿಟ್ಟು ನನ್ನ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಆಮೇಲೆ ನನಗೆ ಜೀವ ಬೆದರಿಕೆ ಇದೆ. ನಾನು ಇವತ್ತು ಸಹ ನಾನು ರೂಮಿಂದ ಹೊರಗೆ ಬಂದಿಲ್ಲ. ನಾನು ಈಗ ಎಲ್ಲೋ ಬೇರೆ ಕಡೆ ಇದ್ದೀನಿ. ದಯವಿಟ್ಟು ಈಗ ನನಗೆ ನ್ಯೂಸ್ ಚಾನಲ್ ಅವರೆಲ್ಲ ಫೋನ್ ಮಾಡ್ತಿದ್ದಾರೆ. ಈಗ SP ಆಫೀಸಿಗೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಅಂತ ಇದ್ದೀನಿ, FIR ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ.
ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನೂ ನನಗೆ ದೂರ ಇಟ್ಬಿಟ್ರು. ನಾನೊಂದು ಸಿಂಗಲ್ ರೂಮ್ ಮಾಡ್ಕೊಂಡು ನಾನು ಒಬ್ಬ ಇರೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ.